ದೇಶದ ಕಾಶ್ಮೀರದಲ್ಲಿ ನರಮೇಧ ನಡೆಸಿದ ನಂತರ ಮೋದಿ ಸಿದ್ಧಾಂತದ ನಾಯಕರು ಭಾರತದ ವಿಪಕ್ಷಗಳು ಒಟ್ಟಿಗೆ ನಿಂತಿರೋದು ಸಂತೋಷ ತಂದಿದೆ ಎಂದು ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಹಾಡಿ ಹೋಗಲಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮೋದಿ ಅವರನ್ನ ಮೊದಲು ನಮ್ಮ ದೇಶಕ್ಕೆ ಬರಬೇಡ ಎಂದು ರಾಷ್ಟ್ರಗಳು ಅವರನ್ನ ಹೇಳ್ತಿದ್ರು, ಆದರೆ ಇಂದು ಅವರನ್ನ ಅಪ್ಪಿಕೊಂಡಿದ್ದಾರೆ. ಪ್ರಪಂಚ ಹಾಡಿ ಹೋಗಲಿದ್ದಾರೆ. ಹಿಂದೂ ಸಾಮ್ರಾಜ್ಯ ಛಿದ್ರವಾಗಿದೆ ಎಂದು ಕಳವಳ ವ್ಯಕ್ತಪಡಿಸಿದೆ. ದೇಶದ ಎಲ್ಲ ಜಾತಿಗಳನ್ನು ಛಿದ್ರ ಮಾಡಿದ್ರು, ಆದರೆ ಹಿಂದೂಗಳು ಭಾರತ ಮಾತೆಯ ಮಕ್ಕಳು ಎಂದು ಒಗ್ಗಟ್ಟು ತೋರಿಸಿಕೊಟ್ಟಿದ್ದಾರೆ. ಹಿಂದೂಗಳನ್ನು ಟಾರ್ಗೆಟ್ ಮಾಡಿ ನರಮೇಧ ನಡೆಸಲಾಗಿದೆ. ಇದನ್ನು ಒಗ್ಗಟ್ಟಿನಲ್ಲಿ ಎದುರಿಸಲಾಯಿತು. ವಿಪಕ್ಷಗಳು ನರಮೇಧ ನಡೆದಾಗ ಹಿಂದೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಇಂದಿರಾ ಗಾಂಧಿ ಸರ್ಕಾರಕ್ಕೆ ನೀಡಿದ ಬೆಂಬಲದಂತೆ ಐಸಿಸಿ ಅಧ್ಯಕ್ಷ ಖರ್ಗೆ ತೆಗೆದುಕೊಂಡಿರುವುದು ಸಂತೋಷ ತಂದಿದೆ ಎಂದರು. ಇನ್ನು ಬಿಹಾರ್ನ ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿ ಅವರು ಉಗ್ರರ ವಿರುದ್ಧ ಮಾತು ಖುಷಿ ತಂದಿದೆ. ಘಟನೆ ನಡೆದ 2 ದಿನಗಳಲ್ಲಿ ಸಿಂಧೂ ನದಿಯ ನೀರು ಹಂಚಿಕೊಳ್ಳಲಾಗಿರುವುದು ಧೈರ್ಯದ ಸಂಕೇತವಾಗಿದೆ. ಸಿಂಧೂ ನದಿಯ ನೀರು ಪಾಕ್ನ 2 ಸಿಟಿಗಳಿಗೆ ಕುಡಿಯುವ ನೀರಾಗಿದೆ. ಇದನ್ನ ಹೇಳಲು ಧೈರ್ಯ ಬೇಕು. ಮುಸ್ಲಿಂ ರಾಷ್ಟ್ರಗಳು ಬೆಂಬಲಿಸಿದೆ ಎಂದರು. ಸಿದ್ಧಾಂತದ ನಾಯಕರು, ಇದು ಒಂದು ತೀರ್ಮಾನ ಆಗಿದ್ದು ಒಂದು ವಿಶೇಷವಾದ ಅಂಶ. ಎರಡನೇದು, ಇಡೀ ಪ್ರಪಂಚದಲ್ಲಿದ್ದ ಇಡೀ ಹಿಂದೂ ಸಮಾಜ ಒಂದಾಗಿತ್ತು. ಮೂರನೇದು ತುಂಬ ಸಂತೋಷದ್ದು ಅಂತಂದರೆ, ಇಂಥ ಸಂಕಷ್ಟದ ಸಂದರ್ಭದಲ್ಲೂ ಕೂಡ ಈ ದೇಶದ ಎಲ್ಲ ವಿರೋಧ ಪಕ್ಷಗಳು ಕೂಡ ಭಾರತದ ಜೊತೆಗೆ ಒಟ್ಟಿಗೆ ನಿಂತಿದ್ದು. ಈ 3 ಅಂಶ ನಮಗೊಂದು ರೀತಿಯ ಹೆಮ್ಮೆ ತರಂಥ ಅಂಶಗಳು. ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆದಂಥ ಸಂದರ್ಭದಲ್ಲಿ ಇಡೀ ಪ್ರಪಂಚದ ಎಲ್ಲ ರಾಷ್ಟ್ರಗಳು ಕೂಡ ನರೇಂದ್ರ ಮೋದಿಯವ್ರನ್ನ ಬಾಚಿ ತಪ್ಪುಕೊಳ್ಳಿಲ್ಲ. ನಮ್ಮ ದೇಶಕ್ಕೆ ಬರಬೇಡ, ನಾವು ನಮ್ಮ ದೇಶದ ವೀಸಾ ನಿಮಗೆ ಕೊಡಲ್ಲ ಅನ್ನೋಂಥ ಅನೇಕ ದೇಶಗಳು ಹೇಳ್ತಾ ಇದ್ದು. ಆ ಎಲ್ಲ ದೇಶಗಳು ಪಾಕಿಸ್ತಾನದ ಜೊತೆಗಿದ್ದರು. ಆದರೆ ನರೇಂದ್ರ ಮೋದಿಯವರ ಸ್ವಭಾವ, ಅವರಿಗೆ ಸಂಘಟನೆಯಲ್ಲಿ ಸಿಕ್ಕಂಥ ಸಂಸ್ಕಾರದಿಂದ ಪ್ರಪಂಚದ ಎಲ್ಲ ರಾಷ್ಟ್ರಗಳ ಸ್ನೇಹವನ್ನು ಬೆಳೆಸಿ ಇವತ್ತು ನರೇಂದ್ರ ಮೋದಿಯವರು ವಿಶ್ವನಾಯಕರಾಗೋ ದಿಕ್ಕಿನಲ್ಲಿ ಎಲ್ಲ ದೇಶಗಳು ಇವರು ಸಹಕಾರ ಕೊಡ್ತಾ ಇದ್ದಾರೆ. ಇವತ್ತು ಪಾಕಿಸ್ತಾನ ಇವತ್ತು ಒಬ್ಬಂಟಿಗರಾಗಿದೆ. ಏನೋ ಹೊಂದಾಣಿಕೆ ರಾಜಕಾರಣ, ಅಧಿಕಾರದ ಆಸೆ, ಇದ್ಯಾವುದೂ ಅಲ್ಲ. ಭಾರತೀಯ ಸಂಸ್ಕೃತಿಯ ಸಿದ್ಧಾಂತವನ್ನು ಹೃಣ್ವಂತೋ ವಿಶ್ವಮಾರ್ಯಂ ಪ್ರಪಂಚಕ್ಕೆ ತೋರಿಸ್ಕೊಡೋಂಥ ದೇಶ ಭಾರತ. ಆ ದೇಶದ ಪ್ರಧಾನಮಂತ್ರಿ ಸಿದ್ಧಾಂತದ ಪ್ರಧಾನಮಂತ್ರಿ ಅಂತ ಆಗಿದ್ದು ನಿಜಕ್ಕೂ ಕೂಡ ಇಡೀ ಪ್ರಪಂಚ ಇವತ್ತು ಅವರು ಹೊಗಳ್ತಾ ಇದೆ. ಎಲ್ಲ ರಾಷ್ಟ್ರಗಳು ಕೂಡ ನರೇಂದ್ರ ಮೋದಿಯವರಿಗೆ ಬೆಂಬಲಕ್ಕೆ ನಾವು ಇದ್ದೀವಿ ಅಂತ ಹೇಳ್ತಾರೆ. ತುಂಬ ಸಂತೋಷ. ಇದು ಮೊದಲನೇದು. ಎರಡನೇದು, ಇಡೀ ಹಿಂದೂ ಸಮಾಜ ಛಿದ್ರ ಆಗೋಗಿದೆ. ಜಾತಿ ಉಪಜಾತಿಗಳ ಹೆಸರಿನಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ನನಗೇನಾರು ಅಂದರೆ ಸಿಕ್ಕರೆ ಸಾಕು, ಅಧಿಕಾರ ಸಿಕ್ಕರೆ ಸಾಕು ಅಂಥೇಳಿ ಎಲ್ಲ ದೇಶಗಳನ್ನು ಇಡೀ ದೇಶದ ಎಲ್ಲ ಸಮಾಜವನ್ನು ಕೂಡ ಛಿದ್ರ ಮಾಡಿದ್ರು. ಆದರೆ ಈ ಘಟನೆ ರಾಜಕಾರಣಿಗಳು ದೇಶವನ್ನು ಛಿದ್ರ ಮಾಡೋದ್ರಲ್ಲಿ ಸ್ವಲ್ಪ ಯಶಸ್ವಿ ಆಗಿದ್ರೇನೋ. ಆದರೆ ಈ ದೇಶದ ಹಿಂದೂಗಳು ನಾವೆಲ್ಲರೂ ಕೂಡ ಭಾರತ ಮಾತೆಯ ಮಕ್ಕಳು ಅನ್ನೋದನ್ನು ಈ ಘಟನೆ ಮುಖಾಂತರ ಇಡೀ ಪ್ರಪಂಚಕ್ಕೆ ತೋರಿಸ್ಕೊಟ್ಟಿದ್ದು ತುಂಬ ಹೆಮ್ಮೆಯ ಸಂಗತಿ. ಅನೇಕ ರೂಪದಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಎಲ್ಲವನ್ನ ಮೀರಿ, ಯಾಕಂದರೆ ಅಲ್ಲಿ ನಡೆದಂಥ ಘಟನೆ ನಡೀತು. ಪ್ರತಿಯೊಬ್ಬ ಆ 26 ಜನಕ್ಕೇನು ಕಗ್ಗೊಲೆ ಮಾಡಿದ್ರು ಉಗ್ರಗಾಮಿಗಳು, ಅವ್ರು ನಡ್ಕೊಂಡಂಥ ರೀತಿ, ಹಣೆ ಕುಂಕುಮ ಇದ್ರೆ ಗುಂಡಿ ಕೊಟ್ಟು ಹೊಡೆಯೋದು, ಅದು ಯಾವುದೋ ಕುರಾನ್ ಅದೊಂದು ಪದ ನಂಗೆ ಹೇಳೋಕ್ಕೆ ಬರಲ್ಲ, ಅದು ಕಲ್ಮ ಅದನ್ನು ಹೇಳಿಸೋ ಪ್ರಯತ್ನ ಮಾಡೋದು. ಇನ್ನು ತೀರಾ
ಕೊನೆ ಬಟ್ಟೆ ಬಿಚ್ಚಿಗೆ ಹೋಗಂಥ ನೀಚತನ ತನಕ ಹೋಗಿ ಅವನು ಹಿಂದೂ ಹೌದು ಅಂತ ಆದ ನಂತರ ಹೊಡೆದಾಕಿರೋದು. ಇಡೀ ಪ್ರಪಂಚದ ಯಾವ ಹಿಂದೂ ಕೂಡ ಇದನ್ನು ಸಹಿಸಲ್ಲ. ಅದನ್ನು ಇಡೀ ಹಿಂದೂ ಸಮಾಜ ಒಂದಾಗ ದಿಕ್ಕಿನಲ್ಲಿ ಈ ಒಂದು ಘಟನೆ ಯಶಸ್ವಿ ಆಯಿತು ಅಂತ ನಾನು ಭಾವಿಸ್ತೇನೆ. ಮೂರನೇದು, ಸ್ವಾಭಾವಿಕವಾಗಿ ಯಾವುದೇ ಘಟನೆ ನಡೆದಂಥ ಸಂದರ್ಭದಲ್ಲಿ ವಿರೋಧ ಪಕ್ಷಗಳು, ನಾನು ಆ ಪಕ್ಷ ಈ ಪಕ್ಷ ಅಂತ ಹೇಳೋಕ್ಕೆ ಇಷ್ಟಪಡಲ್ಲ, ಆಡಳಿತ ಪಕ್ಷದ ವಿರುದ್ಧವಾಗಿ ಟೀಕೆ ಮಾಡೋಂಥ ಒಂದು ಅಭ್ಯಾಸ ಮುಂಚೆ ನಡೆದುವಂಥ ಪದ್ಧತಿ. ಆವಾಗಲೂ ಕೂಡ ಒಂದು ಅದಕ್ಕೆ ಎಕ್ಸೆಪ್ಷನ್ ಇತ್ತು. ಪಾಕಿಸ್ತಾನ ಹಿಂದೂಸ್ತಾನದ ಮೇಲೆ ಯುದ್ಧಕ್ಕೆ ಬಂದಂಥ ಸಂದರ್ಭದಲ್ಲಿ ಈ ದೇಶದ ಪ್ರಧಾನಮಂತ್ರಿ ಶ್ರೀಮತಿ ಇಂದಿರಾ ಗಾಂಧಿ ಇದ್ದರು. ಆಗ ವಿರೋಧ ಪಕ್ಷ ನಾಯಕರು ಅಟಲ್ ಬಿಹಾರಿ ವಾಜಪೇಯಿ ಅವ್ರು ಹೇಳಿದ್ರು, ಶ್ರೀಮತಿ ಇಂದಿರಾ ಗಾಂಧಿ ನಮ್ಮ ನಾಯಕಿ, ದುರ್ಗೆ ರೂಪದಲ್ಲಿ ಈ ದೇಶವನ್ನು ಆಡಳಿತ ನಡೆಸ್ತಾ ಇದ್ದಾರೆ. ಅವ್ರ ನಾಯಕತ್ವದಲ್ಲಿ ಇಡೀ ದೇಶ ಇವತ್ತು ಒಂದಾಗಬೇಕು, ದೇಶವನ್ನು ಉಳಿಸ್ಬೇಕು, ಪಾಕಿಸ್ತಾನವನ್ನು ಸದೆ ಬೆಡಿಬೇಕು ಅಂತ ಹೊರಟಂಥ ಒಬ್ಬ ವಿರೋಧ ಪಕ್ಷದ ನಾಯಕನ ಅವತ್ತು ನಾವು ಕಂಡಿದ್ವಿ. ಅದು ಈ ಬಾರಿ ನಾನು ಈ ಸಂದರ್ಭದಲ್ಲಿ AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ನಾನು ಅಭಿನಂದನೆ ಸಲ್ಲಿಸೋಕ್ಕೆ ಇಷ್ಟಪಡ್ತೇನೆ. ಮೊದಲನೇ ವಿರೋಧ ಪಕ್ಷದ ನಾಯಕರಾಗಿ ಅವ್ರು ಹೇಳಿಕೆ ಕೊಟ್ಟರು, ಈ ದೇಶ ಇವತ್ತು ಒಂದಾಗಬೇಕಾಗಿದೆ, ಕೇಂದ್ರ ಸರ್ಕಾರ ಯಾವುದೇ ಕ್ರಮ ತಗೊಳ್ಳಿ ನಾವು ಅವ್ರ ಜೊತೆಗಿರ್ತೇವೆ. ಇದು ಇಡೀ ದೇಶದ ಜನರು ಒಂದು ರೀತಿಯ ಸ್ಫೂರ್ತಿ ಕೊಡ್ತು. ಹೀಗೆ 3 ಅಂಶ ನನಗಂತೂ ಮೊನ್ನೆ ನಡೆದಂಥ ಘಟನೆಯಿಂದ ಒಂದು ರೀತಿಯ ಪ್ರೇರಣೆ, ಸ್ಫೂರ್ತಿ ಈ ರೀತಿ ನಡೆದಿಂದ ಅವೆಲ್ಲ ಕೂಡ ಕಂಡಿದ್ದೇವೆ. ಒಂದೊಂದು ವಾಕ್ಯ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಒಂದು ರೀತಿಯ ಸಿಂಹದ ರೂಪದಲ್ಲಿ ಗರ್ಜಿಸಿದ್ರು ಬಿಹಾರ್ನಲ್ಲಿ ಆ ಸಾರ್ವಜನಿಕ ಸಭೆಯಲ್ಲಿ. ಅವ್ರು ಹೇಳಿದ್ರು, ಬಾಯಿ ಬಿಟ್ಟು ಹೇಳಿದ್ರು, ನಾನು ಎಲ್ಲೋದ್ರೂ ಅತಿ ಹೆಚ್ಚು ಹಿಂದಿನಲ್ಲಿ ಮಾತಾಡ್ತೇನೆ, ಆದರೆ ಪ್ರಪಂಚಕ್ಕೆ ಗೊತ್ತಾಗಬೇಕು, ಅದೊಂದೇ ಕಾರಣಕ್ಕೆ ನಾನು ಇಂಗ್ಲೀಷಲ್ಲಿ ಮಾತಾಡ್ತಾ ಇದ್ದೇನೆ. ಈ ಉಗ್ರಗಾಮಿಗಳು ಮತ್ತು ಅವ್ರ ಬೆಂಬಲಕ್ಕೆ ನಿಂತ ಪೋಷಕರು ಅವರುಗಳಿಗೆ ಹುಡುಕಿನ ಹೊಡಿತೇವೆ, ಮಣ್ಣಿನಲ್ಲಿ ಮಣ್ಣಾಗ ತನಕ ಬಿಡಲ್ಲ ನಾವು. ಈ ರೀತಿ ಒಂದೊಂದು ಅವ್ರ ಹೇಳಿಕೆಯೂ ಕೂಡ ಇಡೀ ಪ್ರಪಂಚದ ಯಾವುದೇ ಒಬ್ಬ ಸ್ವಾಭಿಮಾನಿ ಸ್ವಾತಂತ್ರ್ಯ ಬೇಕು ಅಂತ ಅಪೇಕ್ಷೆ ಪಡೋಂಥ ವ್ಯಕ್ತಿಗಳಿಗೆ ಪ್ರೇರಣೆಯಾಗಿ ಅವರ ಮಾತುಗಳು ನಾವೆಲ್ಲ ಕೂಡ ಕಂಡ್ವಿ. ಎಷ್ಟು ಮಟ್ಟಿಗೆ ಹೇಳಿದ್ರು, ಜೀವನದಲ್ಲಿ ಅವರು ಊಹೆ ಮಾಡಬಾರ್ದು ಅಂಥ ಶಿಕ್ಷೆ ನಾವು ಕೊಡ್ತೇವೆ, ಬಿಡಲ್ಲ. ಘಟನೆ ನಡೆದ 2 ದಿನಕ್ಕೆ ಆ ಸಿಂಧು ನದಿಯ ಆ ಒಂದೇನು ಹೊಂದಾಣಿಕೆ ಆಗಿತ್ತು, ಅದನ್ನು ನಾನು ಉಲ್ಲಂಘನೆ ಮಾಡ್ತೇನೆ, ರದ್ದು ಮಾಡ್ತೇನೆ. ಇವತ್ತಿನಿಂದ ಒಂದು ಹನಿ ನೀರು ಕೂಡ ಸಿಂಧು ನದಿ ನೀರನ್ನು ನಾವು ಪಾಕಿಸ್ತಾನಕ್ಕೆ ಕೊಡಲ್ಲ. ಎಷ್ಟು ಧೈರ್ಯ ಇರಬೇಕು. ಸುಮಾರು 80% ನೀರು ಪಾಕಿಸ್ತಾನದಲ್ಲಿ ಕೃಷಿಗೆ ಸಿಂಧು ನದಿ ನೀರು ಹೋಗ್ತಾ ಇದೆ. ಅದೇ ರೀತಿ 3 ಪ್ರಮುಖವಾದ ನಗರಗಳಲ್ಲಿ, ಪಾಕಿಸ್ತಾನದಲ್ಲಿರೋ ಪ್ರಮುಖವಾದ ನಗರಗಳಿಗೆ ಕುಡಿಯೋ ನೀರು ಅಲ್ಲಿಂದ ಹೋಗ್ತಾ ಇದೆ. ಕರಾಚಿ, ಲಾಹೋರ್, ಮುಲ್ತಾಸ್ ಕುಡಿಯೋ ನೀರು 3 ಪ್ರಮುಖ ನಗರಗಳಿಗೆ ಕುಡಿಯೋಕ್ಕೆ ನೀರು ಸಿಗಲ್ಲ. 1960ರ ಒಪ್ಪಂದ, ವಿಶ್ವ ಬ್ಯಾಂಕಿನ ಎದುರು ನಡೆದಂಥ ಒಪ್ಪಂದ, ಆಗಿನ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಮಾಡಿದಂಥ ಒಂದು ಒಪ್ಪಂದವನ್ನು ನಾವು ಮುರಿತೇವೆ, ಯಾವುದೇ ಕಾರಣಕ್ಕೂ ಕೂಡ ನಾವು ನೀರು ಕೊಡೋ ಪ್ರಶ್ನೆ ಇಲ್ಲ. ಇದಕ್ಕೂ ಕೂಡ ಎದೆಗಾರಿಕೆ ಬೇಕು. ಅನೇಕ ಮುಸಲ್ಮಾನ್ ರಾಷ್ಟ್ರಗಳು ಕೂಡ ಇವತ್ತು ಅವ್ರ ಒಪ್ಪಿಗೆ ಇದೆಯೋ ಇಲ್ಲೋ ಗೊತ್ತಿಲ್ಲ, ನರೇಂದ್ರ ಮೋದಿಯವರು ತಗೊಂಡಂಥ ಈ ದಿಟ್ಟ ನಿಲುವನ್ನು ಅವರೆಲ್ಲರೂ ಕೂಡ ಬೆಂಬಲಿಸಿದ್ದಾರೆ.
ಹೀಗೆ ಒಬ್ಬ ದೇಶದ ಪ್ರಧಾನಮಂತ್ರಿ ಹೇಗಿರಬೇಕು ಅಂತ ಪ್ರಪಂಚಕ್ಕೆ ಮಾದರಿ ಪ್ರಧಾನಮಂತ್ರಿಯಾಗಿ ಮಾನ್ಯ ನರೇಂದ್ರ ಮೋದಿಯವರು ನಡ್ಕೊಂಡಿದ್ದು ನಾವೆಲ್ಲ ನೋಡ್ತಾ ಇದ್ದೀವಿ. ಇದರಿಂದ ಈ ಸಿಂಧು ನದಿಯ ಈ ಒಂದು ಒಪ್ಪಂದದ ರದ್ದು ಮಾಡೋದ್ರಿಂದ ಆಹಾರಕ್ಕೆ ಕುತ್ತು, ಉದ್ಯೋಗಕ್ಕೆ ಕುತ್ತು, ಇವೆಲ್ಲವೂ ಕೂಡ ಇಷ್ಟೇ ಅಲ್ಲ, ಪ್ರಪಂಚದ 20 ರಾಷ್ಟ್ರಗಳ ಜೊತೆ ಅವರು ಸಂಪರ್ಕ ಮಾಡಿದ್ದಾರೆ. ಅಮೇರಿಕಾ, ರಷ್ಯಾ, ಚೈನಾ, ಅನೇಕ ಕೆಲವು ದೇಶಗಳು ಭಾರತದ ಜೊತೆಗೆ ಸ್ನೇಹ ಇಲ್ಲದೇ ಇರೋಂಥ ದೇಶಗಳು. ಆದರೆ ಈ ಘಟನೆಯಲ್ಲಿ ಪಾಕಿಸ್ತಾನ ನಡ್ಕೊಂಡಿರ್ತ ರೀತಿ ಸರಿ ಇಲ್ಲ ಅನ್ನೋಂಥ ತೀರ್ಮಾನವನ್ನು ತಗೊಂಡು ನರೇಂದ್ರ ಮೋದಿ ಬೆಂಬಲ ಕೊಡೋ ರೀತಿಯಲ್ಲಿ ಮಾಡಿರೋದು ನಿಜಕ್ಕೂ ಒಬ್ಬ ನುರಿತ ರಾಜಕಾರಣಿ ಅನ್ನೋದರಲ್ಲಿ ಯಾವ ಅನುಮಾನವೂ ಇಲ್ಲ. ಇಂಥ ಸಂದರ್ಭ ಈ ದೇಶಕ್ಕೆ ಬಂದಿರೋದು ಒಂದು ರೀತಿ ನೋವು. ಅಮಾಯಕರು ಅವ್ರು ಕೊಲೆ ಆಯಿತು, ಕಗ್ಗೊಲೆ. ಉಗ್ರವಾದಿಗಳು ಯಾವ ರೀತಿ ಕೊಂದರು ಅಂತ ನಾನು ವಿವರಕ್ಕೆ ಹೋಗೋಕ್ಕೆ ಇಷ್ಟಪಡಲ್ಲ. ಆದರೆ ಯಾವ ಕೊಲೆ ಆದಂಥ ಕುಟುಂಬಸ್ಥರು, ಅವ್ರ ಹೆಂಡತಿ ಇರ್ಬೋದು, ಅವ್ರ ಮಗ ಇರ್ಬೋದು, ವಿಶೇಷವಾಗಿ ಶಿವಮೊಗ್ಗದಲ್ಲಿ ನಾವು ಗಮನಿಸಿದ್ದೇವೆ. ಅವ್ರ ಹೆಣ ಅಲ್ಲಿ ಬಿದ್ದಿದೆ, ಮಂಜುನಾಥ್ ರಾವ್ದು. ಅವರ ಶ್ರೀಮತಿ ಪಲ್ಲವಿ ಹೇಳ್ತಾರೆ, ನನ್ನನ್ನು ಹೊಡೆದಾಕ್ರಿ, ನನ್ನ ಮಗನೂ ಹೊಡೀರಿ. ಮಣ್ಣಿನ ಗುಣ. ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ ಈ ಹೆಸರುಗಳನ್ನ ಕೇಳಿದ್ವಿ. ಛತ್ರಪತಿ ಶಿವಾಜಿ ಮಹಾರಾಜ್. ಪ್ರತಿಯೊಬ್ಬ ಭಾರತೀಯ ವ್ಯಕ್ತಿಯ ಹಿಂದೂ ರಕ್ತದಲ್ಲಿ ಇದು ಬೆರೆತಿದೆ. ಜಸ್ಟ್ PUC ಪಾಸ್ ಮಾಡಿರೋಂಥ ವಿದ್ಯಾರ್ಥಿ ಆ ಉಗ್ರಗಾಮಿ ಏನು ಹೊಡೆದಾಕಿದ್ದಾನೆ, ಅವನಿಗೆ ಮುಖಕ್ಕೆ ಊಗದೆ ಹೇಳ್ತಾನೆ, ಕುತ್ತೆ ನನಗೂ ಹೊಡೆದಾಕಿ ನೋಡೋಣ ಅಂತ. ಬೇರೆಯವರಾದರೆ, ಬೇರೆ ದೇಶದ ಮಕ್ಕಳಾಗಿದ್ದರೆ ಹೆದರು ಓಡೋಗ್ತಿದ್ರೇನೋ. ಈ ಶೌರ್ಯ ಭಾರತದ ಮಣ್ಣಲ್ಲಿರುತ್ತೇವಿನ ಬೇರೆ ಎಲ್ಲಿದೆಯೋ ನನಗಂತೂ ಗೊತ್ತಿಲ್ಲ. ಹೀಗೆ ಇವತ್ತು ಈ ಏನು ಕೇಂದ್ರ ಸರ್ಕಾರ ತಗೊಂಡಂಥ ಈ ತೀರ್ಮಾನ ಇದೆ, 140 ಕೋಟಿ ಭಾರತೀಯರ ಅಪೇಕ್ಷೆ ತಕ್ಕಂತೆ ಅವ್ರು ತಗೊಂಡಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರನ್ನೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ಹಾಗಾಗಿ ಇಷ್ಟು ಮಾತ್ರ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಮೋದಿಯವರ ಜೊತೆಗೆ ಕೇವಲ ವಿರೋಧ ಪಕ್ಷದವರಲ್ಲ, 140 ಕೋಟಿ ಜನರು ಒಟ್ಟಾಗಿದ್ದು ತಗೊಂಡಂಥ ಈ ತೀರ್ಮಾನವನ್ನು ನಾವೆಲ್ಲರೂ ಕೂಡ ತುಂಬ ಸಂತೋಷದಿಂದ ನಾನು ಸ್ವಾಗತವನ್ನು ಮಾಡೋಕ್ಕೆ ಇಷ್ಟಪಡ್ತೇನೆ. ಈಗಾಗಲೇ ಹೇಳಿದೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ಉಳಿದೆಲ್ಲ ವಿರೋಧ ಪಕ್ಷ ನಾಯಕರು ಕೂಡ ಮೋದಿಯವ್ರ ಜೊತೆಗೆ ನಾವಿದ್ದೇವೆ ಅನ್ನೋಂಥ ಮಾತು ಹೇಳಿ ತುಂಬ ಸಂತೋಷ. ಆದರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಮಾನ್ಯ ಸಿದ್ದರಾಮಯ್ಯನವರು ಕೂಡ 10 ಲಕ್ಷ ರೂಪಾಯಿನ ಪರಿಹಾರ ಘೋಷಣೆ ಮಾಡಿದ್ದಾರೆ. ನಿನ್ನೆಯಿಂದನೂ ಕೂಡ ಅನೇಕ ಪತ್ರಕರ್ತರು, ಅನೇಕ ವ್ಯಕ್ತಿಗಳು ಫೋನ್ ಮಾಡಿ ಕೇಳ್ತಾರೆ, ಪರ್ಸನಲ್ ಸಿಕ್ಕ ಕೇಳ್ತಾರೆ. ವಯನಾಡು ಪಕ್ಕದ ರಾಜ್ಯ, ಅಲ್ಲಿ ದುರಂತ ಆದಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ಸರ್ಕಾರ 25 ಲಕ್ಷ ರೂಪಾಯಿ ಅಲ್ಲಿ ಕೊಡುತ್ತೆ. ಕರ್ನಾಟಕ ರಾಜ್ಯದ ಕನ್ನಡಿಗರಿಗೆ 10 ಲಕ್ಷ ರೂಪಾಯಿ ಘೋಷಣೆ ಮಾಡೋದು ಯಾವನೇ? 25 ಲಕ್ಷ ರೂಪಾಯಿ ಘೋಷಣೆ ಮಾಡೋದು ಸೂಕ್ತ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇದನ್ನು ರಾಜ್ಯದ ಮುಖ್ಯಮಂತ್ರಿಗಳು ಗಮನಿಸಬೇಕು ಅನ್ನೋಂಥ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ನಾನು ಯಾವುದೇ ಕಾರಣಕ್ಕೂ ಕೂಡ ಯಾರನ್ನೂ ಈ ಸಂದರ್ಭನ ಟೀಕೆ ಮಾಡೋಕ್ಕೆ ಇಷ್ಟಪಡೋದಿಲ್ಲ. ಇಡೀ ದೇಶ ಒಂದಾಗಿದೆ ಸಮರ್ಥ ನಾಯಕತ್ವ. ಅದಕ್ಕೋಸ್ಕರ ಹೇಳಿದೆ ನಾನು, ಸಿದ್ಧಾಂತದ ಪ್ರಧಾನಮಂತ್ರಿ ನಮ್ಮ ದೇಶದ ಪ್ರಧಾನಮಂತ್ರಿ. ಅಂಥ ಪ್ರಧಾನಮಂತ್ರಿ ನೇತೃತ್ವ ಪಡೆದಿರೋದು ನಾವೆಲ್ಲರೂ ಕೂಡ ನಾವು ಪುಣ್ಯವಂತರು ಅಂತ ಈ ಸಂದರ್ಭ ಭಾವಿಸ್ತಾ, ಪಾಕಿಸ್ತಾನದ ಇವತ್ತಿನ ಪರಿಸ್ಥಿತಿ ಹೇಗಿದೆ ಅಂದರೆ ಜೀವಂತ ಶವವಾಗಿದೆ. ಪಾಕಿಸ್ತಾನ ಇವತ್ತು ಜೀವಂತ ಶವ, ಅದು ಬದುಕಿದೆಯೋ ಸತ್ತಿದೆಯೋ ಗೊತ್ತಿಲ್ಲ, ಆ ಥರ ಒಂದು ಶವವಾಗಿ ಬಿದ್ದಿದೆ. ಯಾವುದೇ ದೇಶ ಪಾಕಿಸ್ತಾನದ ಜೊತೆಗೆ ಇಲ್ಲದೇ ಇರೋದು ತುಂಬ ಸಂತೋಷ. ಹಾಗಾಗಿ ನಾವೆಲ್ಲರೂ ಕೂಡ ನರೇಂದ್ರ ಮೋದಿಯವರು ತೊಗೊಂಡ್ರಂಥ ಈ ದಿಟ್ಟ ಒಂದು ಹೆಜ್ಜೆಗೆ ನಾವು ಇಡೀ ಸಮಾಜ ಒಂದಾಗಿ ಅವರು ಬೆಂಬಲಿಸೋಣ ಅಂತ ಮಾತ್ರ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ.
ಈ ರೀತಿ ಅನೇಕ ಭಾಗದಲ್ಲಿ ಮೆರವಣಿಗೆಗಳಾಗಿದೆ. ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ ಘೋಷಣೆಗಳನ್ನು ಕೂಕೊಂಡು ಪಾಕಿಸ್ತಾನ ಮುರ್ದಾಬಾದನ್ನು ಕೂಗಿ ತಮ್ಮ ಏಕತೆಯನ್ನು ತೋರಿಸಿದಂಥ ಮೆರವಣಿಗೆಯಲ್ಲಿರ್ಬೋದು, ಅನೇಕ ಕಡೆ ಅಲ್ಲಿ ಮೃತ ಶರೀರ ಹೋಗದಿದ್ದರೂ ಕೂಡ ಆಯಾ ಹಳ್ಳಿಗಳಲ್ಲಿ ಆಯಾ ಊರಲ್ಲೇ ನಾವು ಇಡೀ ದೇಶ ಒಂದು ಅಂತ ತೋರಿಸ್ಕೊಟ್ಟಂಥ ಎಲ್ಲ ಭಾರತೀಯರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಅವರಿಗೆ ಅಭಿನಂದನೆಗಳು ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ. ಯಾರು? ಪೊಲೀಸ್ ಸ್ಟೇಷನ್ಗೆ ಹೋಗೋ ತನಕ ನಾನು ಕಳ್ಳ ಅಂತ ಒಪ್ಕೊಳಲ್ಲ. ಪೊಲೀಸ್ನವ್ರು ಜಾಡ್ಸ್ 4 ಒದ್ದ ಮೇಲೆ ಒಪ್ಕೊಳೋದು. ಇಲ್ಲಿ ಆಕಸ್ಮಿಕವಾಗಿ ಒಬ್ಬ ಯೋಧ ಹೋಗಿರೋದು, ಇದನ್ನು ಅವರು ಒಪ್ತಾ ಇದ್ದಾರೆ, ಪಾಕಿಸ್ತಾನದವರು ಇನ್ನೂ ಒಪ್ಪಿದ್ದಾರೆ. ಹಾಗಾಗಿ ನನಗನ್ಸುತ್ತೆ ಅವ್ರಿಗೇನಾದ್ರು ಕೂಡ ಇನ್ನೂ ದೇವ್ರ ಬುದ್ಧಿ ಕೊಟ್ಟಿಲ್ಲ ಅಂತಂದರೆ, ಅವ್ನು ಬಿಡುಗಡೆ ಮಾಡಲಿಲ್ಲ ಅಂತಂದರೆ ಇನ್ನೂ ಅನುಭವಿಸ್ತಾರೆ. ಏನು ಕೇಳ್ಬೇಕು? ಯಾಕೆ ಹೋಗಿದ್ರು ಅಂತನಾ? ನೋಡಿ, ಅಲ್ಲ ನಿಮ್ಮ ಮುಂಚೆನೇ ಈ ಪ್ರಶ್ನೆ ಕೇಳ್ತೀರಿ ಅಂದ್ಕೊಂಡಿದ್ದೆ, ಭಾಳ ಲೇಟಾಗಿ ಕೇಳ್ತಾ ಇದ್ದೀನಿ. ನೀವು ಎಲ್ಲ ಮುಗಿದ್ಮೇಲೆ ಕೇಳ್ತೇನೆ. ನೋಡಿ, ಶ್ರೀಮತಿ ಇಂದಿರಾ ಗಾಂಧಿ ಇದ್ದಂಥ ಭದ್ರತೆ ಪ್ರಪಂಚದ ಯಾವ ರಾಷ್ಟ್ರದ ವ್ಯಕ್ತಿಗೂ ಇರಲಿಲ್ಲ. ತಡ್ಕೊಳ್ಳಪ್ಪ, ಪೂರ ಪ್ರಶ್ನೆ ಕೇಳಿದಿಲ್ಲ, ಉತ್ತರ ಕೊಡಕ್ಕೆ ಬಿಡು. ರಾಜೀವ್ ಗಾಂಧಿ ಕೊಲೆ ಆಯಿತು, ಸೆಕ್ಯೂರಿಟಿ ಕಮ್ಮಿ ಇತ್ತಾ? ಯಾವುದೇ ದೇಶದ ನಾಯಕರುಗಳಿಗೆ ಸೆಕ್ಯೂರಿಟಿ ಇಲ್ಲದೇ ಅಕಸ್ಮಾತ್ ಸತ್ರು ಅನ್ನೋದು ನಾನು ಒಪ್ಪಲ್ಲ. ಲ್ಯಾಪ್ಸಸ್ ಆಗಿದೆ, ಆಗಿಲ್ಲ ಅಂತ ಹೇಳಿಲ್ಲ. KG ಹೇಳಿ, DG ಹೇಳಿ, ಏನು ಹೇಳ್ಬೇಕು ಇದಕ್ಕೆ? ಲ್ಯಾಪ್ಸ್ ಆಗಿಲ್ಲ ಅಂತ ನಾನು ಈಗಲೂ ಒಪ್ಪಲ್ಲ, ಆಗಿದೆ. ಇನ್ನು ಬರೋಂಥ ದಿನ ಅದು ಹೆಂಗೆ ಅದಕ್ಕೂ ಸರಿ ಮಾಡ್ಕೋಬೇಕು, ಮಾಡ್ಕೊಳೋದಕ್ಕೆ ಅದೊಂದು ಪಾಠ ಕಲಿಬೇಕು, ಕಲಿತಾರೆ. ನೋಡೋಣ, ಅಂಥ ಪರಿಸ್ಥಿತಿ ಅವ್ರಿಗೆ ಬಂದಿದ್ದು ನನಗೇನು ಅನಿಸಲ್ಲ. ನೋಡೋಣ. ಅದಕ್ಕೆ ನಾನು ಹೇಳಿದ್ನಲ್ಲ, ಈಗ ಅನೇಕ ಉದಾಹರಣೆಗೆ ನಮ್ಮ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಚಂದ್ರಶೇಖರ್ ಅವರು ತೀರೋದು, ಅವ್ರ ಮನೆಗೆ ಹೋದ್ವಿ. ನಮಗೆ ಅವ್ರ ಮನೆ ಪರಿಸ್ಥಿತಿ ಗೊತ್ತಿಲ್ಲ. ಎಡಗಡೆ ಅವ್ರ ಹೆಂಡತಿ ಇದ್ದಾರೆ, ಬಲಗಡೆ ಅವ್ರ ತಾಯಿ ಇದ್ದರು. ಹೆಂಗೆ ತಿಳ್ಕೊಬೇಕು ಅವ್ರ ಮನೆ ಪರಿಸ್ಥಿತಿ? ಲಕ್ಕಿಲಿ ಅವ್ರ ಹೆಂಡತಿ ಪಕ್ಕದಲ್ಲೇ ಎದ್ದೋದ್ರು ರೂಮ್, ಯಾವುದಕ್ಕೋ ಏನೋ. ಅವ್ರ ತಾಯಿ ಕೇಳಿದ್ರು, ಇವತ್ತು ಇವ್ರ ಮನೆ ಪರಿಸ್ಥಿತಿ ಏನು ಅಂತ. ಅವತ್ತು ತಿನ್ನೋದಕ್ಕೆ ಅಕ್ಕಿ ಇಲ್ಲ ಅವ್ರ ಮನೇಲಿ. ಒಟ್ಟಿಗೆ ಕೂತ್ಕೊಂಡು ಚರ್ಚೆ ಮಾಡಿ ಸರ್ಕಾರಕ್ಕೆ ಏನು ಕೇಳಬೇಕು ಕೇಳಿದ್ವಿ, ಕೊಡಲಿಲ್ಲ ಅಂದರೆ ನಾವು ಅಷ್ಟು ದಿನ ಇಷ್ಟೊಳ್ಳೆ ನಾವು ದುಡ್ಡು ಕೊಡ್ತೀವಿ, ದುಡ್ಡು ಕೊಟ್ಬಿಟ್ಟು ಬಂದ್ವಿ. ಆಮೇಲೆ ಸರ್ಕಾರಕ್ಕೆ ತರೋ ತನಕ ಬಿಡಲಿಲ್ಲ, ಕೊಡ್ತಿದ್ದೀವಿ. ನಾನು ಯಾಕೆ ಒಂದು ಉದಾಹರಣೆ ಕೊಟ್ಟೆ ಅಂತಂದರೆ, ನನ್ನ ಗಮನಕ್ಕೆ ಬಂದಿರೋ ಪ್ರಕಾರ ಅವರು ರಿಯಲ್ ಎಸ್ಟೇಟ್ ನಡೆಸ್ತಾಯಿದ್ರು. ಅವ್ರ ಶ್ರೀಮತಿಯವರು ಮ್ಯಾಮ್ಕೋಸ್ನಲ್ಲಿದ್ದಾರೆ. ಹಾಗಾಗಿ ಸಮಸ್ಯೆ ಇದೆ ಅಂತ ನನಗೆ ಅನಿಸಲ್ಲ. ಆ ರೀತಿ ಇದ್ದರೆ ಖಂಡಿತ ನಾವು ಅದೇ ಸಹಾಯ ಮಾಡ್ತೀವಿ. ಸ್ವಾತಿದು ಮಾಸೂರು ಒಬ್ಬ ಮುಸಲ್ಮಾನ್ ಕಗ್ಗೊಲೆ ಮಾಡಿ ಬಿಸಾಕ್ ಹೋಗಿದ್ನಲ್ಲ, ಪ್ರೆಸ್ ಮೀಟ್ ಮಾಡೋಕ್ಕಿಂತ ಮುಂಚೆ ಅವ್ರ ಮನೆ ಹೋಗಿ ಸ್ವಲ್ಪ ದುಡ್ಡು ಕೊಟ್ಟು ಬಂದು ಪ್ರೆಸ್ ಮೀಟ್ ಮಾಡಿ ಒಂದಿಷ್ಟು ದುಡ್ಡು ಪರಿಹಾರ ಕೊಡಬೇಕು ಅಂತ ಹೇಳಿದ್ಮೇಲೆ ಸರ್ಕಾರ ಒಂದು 5 ಲಕ್ಷ ಕೊಡ್ತು. ಸಾಲದು ಅಂತ ಮೊನ್ನೆ ಮತ್ತೊಂದು ಹೋರಾಟ ಮಾಡಿದ್ದೀವಿ ನಾವು. ಅವ್ರ ಮನೆಗೆ ಯಾರಿಗೂ ಅವ್ರಿಗೆ ಸಮಸ್ಯೆ ಇದೆ. 2 ಹೆಣ್ಮಕ್ಳು ಮನೇಲಿಗ. ಸ್ವಾತಿ ಒಬ್ಬಳೇ ದುಡಿತಾ ಇದ್ಲು ನರ್ಸಾಗಿ. ಈಗ ಅವ್ರ ಮನೆಗೆ ಉದ್ಯೋಗ ಇಲ್ಲ. ಮನೆ ಒಂದು ಅಲ್ಲಿ ಹೋಗಿ ಹೋರಾಟ ಎಲ್ಲ ಮಾಡಿ ಅವ್ರ ಮನೆಗೆ ಒಂದು ಉದ್ಯೋಗ ಕೊಡಿಯಪ್ಪ ಅಂತ ಕೇಳಿದ್ವಿ. ನಮ್ಮ ಪ್ರಯತ್ನ ಏನು ಮಾಡಬೇಕು, ನಮ್ಮ ಶಕ್ತಿ ಮೀರಿ ನಾವು ಮಾಡ್ತೇವೆ, ಇಲ್ಲ ಅಂತಲ್ಲ. ಆದರೆ ಇದು ಬೂಟಾಟಿಕೆ ಆಗಬಾರ್ದು. ಈಗ ನನಗೆ ಗೊತ್ತಿರೋ ಪ್ರಕಾರ ಅವ್ರು ಚೆನ್ನಾಗಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈಗೇನು ಹೇಳಿದ್ರು? ಇವಾಗ ಸುಬ್ರಹ್ಮಣ್ಯ ಸ್ವಾಮಿ ಏನು ಹೇಳಿದ್ರು? ಏನಂತ?
ಕೆಲವರಿಗೆ ಕಾಯಿಲೆ ಇದು, ಒಳ್ಳೆಯದಾದ್ರೂ ರಾಜೀನಾಮೆ ಕೊಡು ಅಂತ ಕೇಳೋದು, ಕೆಟ್ಟದಾದರೂ ರಾಜೀನಾಮೆ ಕೊಡು ಅಂತ ಕೇಳೋದು. ಆ ಮಾತುಗಳು ಬೆಲೆ ಇಲ್ದಂಗೆ ಆಗೋಗುತ್ತೆ. ನಾನು ಅದಕ್ಕೋಸ್ಕರ ಹೇಳಿದೆ, ಖರ್ಗೆಗೆ ಮೊದಲನೇದಾಗಿ ಅಭಿನಂದನೆ ಯಾಕೆ ಸಲ್ಲಿಸಿದೆ ನಾನು? ಜವಾಬ್ದಾರಿ ಇರುತ್ತಾ ಒಂದು ರಾಷ್ಟ್ರೀಯ ಪಕ್ಷದ ಒಂದು ವಿರೋಧ ಪಕ್ಷ ನಾಯಕ, ರಾಷ್ಟ್ರೀಯ ಅಧ್ಯಕ್ಷರು ಇದ್ರ ದುರುಪಯೋಗ ಮಾಡ್ಕೋಬೋದಿತ್ತು ಅವರು. ಇವತ್ತು ಅಷ್ಟೇ ಅಲ್ಲಿ ನಿಲ್ಲಿಲ್ಲ, ಇವತ್ತು ಇಡೀ ದೇಶದ ಅವ್ರ ಪಕ್ಷದ ಕಾರ್ಯಕರ್ತ ಕರೆ ಕೊಟ್ಟಿದ್ದಾರೆ. ಇದು ಅನ್ಯಾಯ ನಡೆದಿದೆ, ಇದು ವಿರುದ್ಧ ಹೋರಾಟ ಮಾಡಬೇಕಾಗತ್ತೆ, ನೀವು ಮೆರವಣಿಗೆ ಅದು ಇದು ಕರೆ ಕೊಟ್ಟಿದ್ದಾರೆ. ಹಾಂ, ಯಾರು ಬರಲಿಲ್ಲ? ಯಾವ ಸಭೆಗೆ? ನಾನು ಹೇಳ್ತಿಲ್ಲಲ್ಲ, ಪ್ರಧಾನಮಂತ್ರಿ ಜವಾಬ್ದಾರಿ ಎಷ್ಟಿರುತ್ತೆ ಅನ್ನೋದು ಪಾಪ ಪ್ರಧಾನಮಂತ್ರಿ ಆಗಿಲ್ದೇ ಇರೋಂಥ ವ್ಯಕ್ತಿಗಳಿಗೆ ಗೊತ್ತಿರಲ್ಲ. ನಮ್ಮ ಎದುರಿಗೆ ಹೆಣಗಳಿಗೆ ಇಟ್ಕೊಂಡು ಕೂತಂಥ ಸಂದರ್ಭದಲ್ಲಿ ಸಭೆಯಲ್ಲಿ ಕೂತ್ಕೋಬೇಕಾ? ಸಭೆ ನಡೆಸಲೇಬೇಕು ಅನ್ನೋ ಚಟ ಇದ್ದಿದ್ರೆ ಫಾರಿಂದ ಕೆಂಪುಕೋಟೆಗೂ ಬರಲಿಲ್ಲ ಅವರು, ಏರ್ಪೋರ್ಟಲ್ಲಿ ಮೀಟಿಂಗ್ ಮಾಡಿದ್ರು, ಅಲ್ಲೇ ಡಿಸಿಷನ್ ತೊಗೊಂಡ್ರು. ಸಭೆ ಮಾಡಬೇಕು ಅನ್ನೋಂಥ ಚಟ ಇರಲಿಲ್ಲ. ಯಾರತ್ರ ಚಟ ಮಾಡಬೇಕು, ಯಾರತ್ರ ಇನ್ಫಾರ್ಮೇಷನ್ ತೊಗೋಬೇಕು? ಯಾಕೆಂದ್ರೆ ಪ್ರೈಮ್ ಮಿನಿಸ್ಟರ್ ಮಾಡಿದ್ದು ಎಲ್ಲವನ್ನ ಡಿಫೆಂಡ್ ಮಾಡ್ಕೊಳಕ್ಕೆ ಹೋಗಲ್ಲ. ಅವ್ರ ಜವಾಬ್ದಾರಿ ಐತೆ, ಅವ್ರ ಜವಾಬ್ದಾರಿ ತಕ್ಕಂತೆ ಮಾಡಿದ್ದಾರೆ. ರಾಷ್ಟ್ರಪತಿನ ಭೇಟಿ ಮಾಡೋಕ್ಕೆ ಅವ್ರು ಹೋಗಿಲ್ಲ. ಹುಡುಕಿದ್ರೆ ಹುಡುಕ್ಬೋದು, ಅಲ್ಲಾಕೆ ಹೋಗಲಿಲ್ಲ, ಇಲ್ಲಾಕೆ ಹೋಗಲಿಲ್ಲ. ನಾನು ಅದಕ್ಕೋಸ್ಕರ ಅವರ ಬೇಸರ ವ್ಯಕ್ತಪಡಿಸಿರಬಹುದು, ನಾನು ಇಲ್ಲ ಅಂದಿಲ್ಲ, ಅವರ ಅಪೇಕ್ಷೆ ಅದು. ಆದರೆ ಒಬ್ಬ ರಾಷ್ಟ್ರೀಯ ಪಕ್ಷದ ನಾಯಕ ಹೇಗಿರಬೇಕು ಅನ್ನೋದನ್ನು ವಿರೋಧ ಪಕ್ಷ ನಾಯಕ ತೋರಿಸ್ಕೊಟ್ಟಿದ್ದಾರೆ. ನಾನು ಅದಕ್ಕೆ ಅವ್ರಿಗೆ ಅಭಿನಂದನೆ ಸಲ್ಲಿಸಿದ್ದೇನೆ. ಗೊತ್ತಿಲ್ಲ ನನಗೆ, ಇವಾಗ ಯಾಕೆ ಹೇಳಿಲ್ಲ ನಾನು. ಅವ್ರ ಅಭಿನಂದನೆ ಸಲ್ಲಿಸಿರ್ಬೇಕಾದ್ರೆ ನಿಜಕ್ಕೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಊಹೆ ಯಾಕೆ ಮಾಡಲಿಲ್ಲ ನಾನು? ನೀನು ಪಕ್ಕದಲ್ಲಿರೋನು ಯಾರೋ ಚಾಕು ಹಾಕಿ ಹೊಡೆದ್ರೆ ಏನು ಹೇಳ್ತೀರಿ ಅಂತ ನೀವು ಕೇಳಿದ್ರೆ, ನಿನ್ನ ಚಾಕುನೇ ಹಾಕಿಲ್ಲ, ಸುಮ್ಮನೆ ನಿನ್ನ ಮೇಲೆ ಯಾಕೆ ಅಪಂದೆ ಮಾಡಲಿ? ದೇಶದ ಸಮಸ್ಯೆ, ದೇಶಕ್ಕೆ ಸಮಸ್ಯೆ ಬಂದಂಥ ಸಂದರ್ಭದಲ್ಲೂ ಕೂಡ ಇಡೀ ದೇಶನ ಒಂದು ಅನ್ನಂತ ಹೇಳೋಂಥ ಪರಿಸ್ಥಿತಿ ಇಲ್ಲದೇ ಇರೋಂಥ ಸಂದರ್ಭದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಫಸ್ಟ್ ಹೇಳಿದ್ರು. ಇದು ನಾನು ಹೇಳಿದೆ, ಕೋಟ್ ಮಾಡಿದ್ದು. ಯಾವ ವಿರೋಧ ಪಕ್ಷವೂ ಮಾತಾಡೋಕ್ಕೆ ತಯಾರಿರಲಿಲ್ಲ. ಇದು ದೇಶದ ಮಣ್ಣಿನ ಗುಣ, ಇದು ಬೆಳೀತಾ ಇದೆ, ಬೆಳೀಲಿ, ಸಂತೋಷಪಟ್ಟೆ ನಾನು. ನಾನು ಇನ್ನೂ ಬೇರೆ ಪದ ಬಳಸಿದೆ, ನೆನ್ನೆ ನೀವು ಅಬ್ಸರ್ವ್ ಮಾಡಿದ್ರೋ ಇಲ್ಲೋ. ನಾನು ಇವಾಗ ಇಷ್ಟು ಮೂರು ಅಂಶ ನಾನು ಪ್ರಸ್ತಾಪ ಯಾಕೆ ಮಾಡಿದೆ ಅಂತಂದರೆ, ಬರುವಂಥ ದಿನಗಳಲ್ಲಿ ಏನೇನಾಗತ್ತೆ ಬಿಡುತ್ತೆ ಗೊತ್ತಿಲ್ಲ. ಈ ಪ್ರಪಂಚದ ಭೂಮಂಡಲದಲ್ಲಿ ಮ್ಯಾಪಲ್ಲಿ ಪಾಕಿಸ್ತಾನನೇ ಇರಲ್ಲ. ನೀರಿಲ್ಲ ಅಂತ ತಕ್ಷಣ ಹೆಂಗೆ ಸಾಯ್ಬೇಕು ಅವ್ರು? ಉಳುಗುಳು ಒದ್ದಾಡಿ ಸಾಯ್ಬೇಕಾಗತ್ತೆ. ಭಾರತ ಪಾಕಿಸ್ತಾನ ಆಯ್ತಲ್ಲ, ಅದೇ ತಪ್ಪು. ನನ್ನ ದೇಶ ಬೇಕು, ನನ್ನ ದೇಹ ಎರಡು ತುಂಡು ಮಾಡಿ, ಭಾರತ ಎರಡು ತುಂಡು ಮಾಡಬೇಡಿ ಅಂತ ಮಹಾತ್ಮ ಗಾಂಧೀಜಿಯವರು ಅವ್ರು ಹೇಳಿದ್ರು. ಕಾಂಗ್ರೆಸ್ಸಿಗೆ ಕೇಳಲಿಲ್ಲ ಅವರು. ಕಾಂಗ್ರೆಸ್ ವಿಸರ್ಜನೆ ಮಾಡಿ ಅಂತ ಅವತ್ತೇ ಮಹಾತ್ಮ ಗಾಂಧಿ ಹೇಳಿದ್ರು. ಅಧಿಕಾರದ ಆಸೆಗೆ ಮಾಡಲಿಲ್ಲ. ನಾನು ಅದಕ್ಕೆ ವಿವರಕ್ಕೆ ಹೋಗಲ್ಲ. ನಾನು ಯಾಕೆ ಈ ಮೂರು ಅಂಶ ಪ್ರಸ್ತಾಪ ಮಾಡಿದೆ ಅಂತಂದರೆ, ಇಡೀ ದೇಶ ಜನ ಮೆಚ್ಚಿರೋದು ಅಂಶ. ಮೋದಿನ ಒಬ್ಬ ಸಿದ್ಧಾಂತವಾದಿ ರಾಜಕಾರಣಿ ನಾಯಕ. ಎರಡನೇದು, ಇಡೀ ಹಿಂದೂ ಸಮಾಜ ಯಾರ ಹತ್ರ ಹೋಗಿ ಕೇಳ್ರಿ, ಏನ್ರಿ ಬಟ್ಟೆ ಬಿಚ್ಚಿ ನೋಡ್ತಾರಂತಲ್ರಿ, ಅವ್ನು ಕಮ್ಯುನಿಸ್ಟೋ ಮುಸ್ಲಿಂ ಲೀಗೋ ಇನ್ನೊಂದೋ ಗೊತ್ತಿಲ್ಲ ನನಗೆ. ಇಡೀ ಹಿಂದೂ ಸಮಾಜ ಒಂದಾಗಕ್ಕೊಂದು ಸ್ಫೂರ್ತಿ. ಎಲ್ಲ ವಿರೋಧ ಪಕ್ಷಗಳು ಒಟ್ಟಾಯಿತು ಭಾರತ ಜೊತೆಗೆ. ಈ ಮೂರು ಅಂಶನ ನನಗೆ ಸ್ಫೂರ್ತಿ ಕೊಟ್ಟಿದ್ದು, ನನಗೆ ಪ್ರೇರಣೆ ಕೊಟ್ಟಿದ್ದು. ಅದನ್ನು ನಿಮ್ಗೆ ಗಮನಕ್ಕೆ ತರಲಿ.